ತಮ್ಮೆಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವೇಶ್ವರರ ವಚನ ಮತ್ತು ವಚನದ ಭಾವಾರ್ಥವನ್ನು ತಿಳಿಯೋಣ. ವಚನ ಹೀಗಿದೆ: ಸಮುದ್ರದೊಳಗಣ ಸಿಂಪಿನಂತೆ ಬಾಯ ಬಿಡುತ್ತಿದ್ದೆನಯ್ಯ, ಸಮುದ್ರದೊಳಗಣ ಸಿಂಪಿನಂತೆ ಬಾಯ ಬಿಡುತ್ತಿದ್ದೆನಯ್ಯ, ನೀವಲ್ಲದೆ ಮತ್ತಾರು ಎನ್ನ ನರಿವವರಿಲ್ಲ ನೋಡಯ್ಯ, ನೀವಲ್ಲದೆ ಮತ್ತಾರು ಎನ್ನ ನರಿವವರಿಲ್ಲ ನೋಡಯ್ಯ, ಕೂಡಲ ಸಂಗಮ ದೇವ ನೀವಲ್ಲದೊಳ ಕೊಂಬರಿಲ್ಲವಯ್ಯ, ಕೂಡಲ ಸಂಗಮ ದೇವ ನೀವಲ್ಲದೊಳ ಕೊಂಬವರಿಲ್ಲವಯ್ಯ. ಅಂದರೆ ಈ ವಚನದಲ್ಲಿ ಬಸವಣ್ಣನವರು ಸಮುದ್ರದಲ್ಲಿ ತೇಲುತ್ತಿರುವಂತಹ ಮುತ್ತಿನ ಚಿಪ್ಪಿನ ಸಾದೃಶ್ಯದಿಂದ ದೈವ ಕೃಪೆಯ ಅಭೀಚ್ಛೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಸಮುದ್ರದ ಅಲೆಗಳ ಮೇಲೆ ಮುತ್ತಿನ ಚಿಪ್ಪು ಬಾಯಿ ತೆರೆದುಕೊಂಡು ತೇಲುತ್ತಾ ಇರುತ್ತೆ ಎಂದು ಸ್ವಾತಿಯ ಮಳೆಹನಿ ಅದರೊಳಗೆ ಬಿದ್ದಾಗ ಅದು ಆ ಚಿಪ್ಪಿನಲ್ಲಿ ಕಟ್ಟಿಕೊಂಡ ಜಾತಿ ಮುತ್ತು ಆಗುತ್ತೆ ಎಂದು ಇರುವ ಈ ನಂಬಿಕೆಯನ್ನು ಇಲ್ಲಿ ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ. ಈ ಸಂಸಾರವೆಂಬ ಸಾಗರದಲ್ಲಿ ಆ ಮುತ್ತಿನ ಚಿಪ್ಪಿನ ಹಾಗೆ ಬಾಯಿ ಬಿಡುತ್ತಿದ್ದೇನೆ ನಾನು, ಅಂದರೆ ನಿನ್ನ ಅನುಗ್ರಹಕ್ಕಾಗಿ ಕಾಯುತ್ತಿದ್ದೇನೆ. ನೀನಲ್ಲದೆ ಮತ್ತಾರು ನನ್ನ ಅಂತರಂಗವನ್ನು ಅರಿಯುವವರಿಲ್ಲ ಮತ್ತು ನಿಮ್ಮ ಹೊರತಾಗಿ ನನ್ನನ್ನು ಗ್ರಹಿಸುವವರು ಬೇರೆ ಯಾರೂ ಇಲ್ಲ. ನೀವಲ್ಲದೊಳ ಕೊಂಬುವರಿಲ್ಲವಯ್ಯ ಎಂಬುವಂತಹ ಒಂದು ಸಾಲು ಅರ್ಥವತ್ತವಾಗಿದೆ. ನಾನು ನಿಮ್ಮನ್ನು ಒಳಗೊಳ್ಳುತ್ತೇನೆ, ನೀನು ನನ್ನನ್ನು ಒಳಗೊಳ್ಳುತ್ತೀರಿ ಎಂಬ ಎರಡು ಅರ್ಥಗಳು ಇಲ್ಲಿ ಇರುವಂತೆ ತೋರುತ್ತೆ. ಸ್ವಾತಿಯ ಹನಿಯಂತೆ ನೀವು ನನ್ನ ಒಳಗನ್ನು ಪ್ರವೇಶಿಸಿದಾಗ ನಾನು ನಿಮ್ಮನ್ನು ಒಳಗೊಳ್ಳುತ್ತೇನೆ. ಅಲ್ಲಿ ನೀವು ಬೆಳೆದು ಮುತ್ತಾಗಿ ನನ್ನನ್ನು ಒಳಗೊಳ್ಳುತ್ತೀರಿ. ಹೀಗೆ ನನ್ನನ್ನು ಒಳಗೊಳ್ಳುವವರು ಮತ್ಯಾರು ಅಲ್ಲ ಅನ್ನುವ ಈ ಮಾತಿನಲ್ಲಿ ಶಿವಾನುಗ್ರಹವನ್ನು ಪಡೆದ ಸಾಧಕ ತನ್ನ ಸಾಧನೆಯಿಂದ ತಾನೇ ಶಿವನಾಗಿ ಪರಿಣಮಿಸುವ ಸಾಮರಸ್ಯ ಧ್ವನಿ ಇದೆ ಈ ವಚನದಲ್ಲಿ. ಈ ವಚನದಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಶಿವನು ಗ್ರಹದ ಅಭಿಪ್ಸೆ ಪ್ರಾರ್ಥನೆ ಎಲ್ಲಿದ್ದರೂ ಅಲ್ಲಿ ಇರುವಂತಹ ಅರ್ಥಾತ್ ಭಾವ ಸಹಾಯಕ ಸ್ಥಿತಿಯಲ್ಲಿ ಕಾಣೋದಿಲ್ಲ. ಇಲ್ಲಿ ಬಸವಣ್ಣನವರು ಈ ಭವಸಾಗರದಿಂದ ಪಾರಾಗಲು ಬಯಸುವುದಿಲ್ಲ. ಭವವನ್ನು ತಿರಸ್ಕರಿಸುವ ಮಾತು ಇಲ್ಲಿ ಇಲ್ಲ. ನೀನು ಅನುಗ್ರಹಿಸು, ಆ ಅನುಗ್ರಹದ ಬಲದಿಂದ ನಾನು ಸಾಧನೆಯನ್ನು ಕೈಗೊಂಡು ಮುತ್ತಾಗುತ್ತೇನೆ, ನನ್ನ ಮುಕ್ತಿಯನ್ನು ನಾನು ಸಾಧಿಸಿಕೊಳ್ಳುತ್ತೇನೆ ಎಂಬ ಒಂದು ಆತ್ಮವಿಶ್ವಾಸ ಇಲ್ಲಿ ಕಾಣುತ್ತೆ. ಭಗವಂತನ ಅನುಗ್ರಹ, ಭಗವಂತನ ಪ್ರಯತ್ನ, ಒಂದು ಅನುಗ್ರಹ ಅಭೀಷ್ಟೆ, ಇನ್ನೊಂದು ಅಭಿಪ್ಸೆಯನ್ನು ಮುಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನೆ, ಈ ಎರಡನ್ನು ಒಳಗೊಂಡು ಮುನ್ನಡೆಯುವ ಆಂತರಿಕ ಸಾಧನೆಯ ಆತ್ಮಾವಲಂಬನೆ ಇಲ್ಲಿ ಕಾಣುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಚನದೊಂದಿಗೆ ನಾನು ನಿಮ್ಮ ಮುಗುಳುನಗೆ. ಎಲ್ಲರಿಗೂ ಶರಣಾರ್ಥಿಗಳು.